ಶ್ರೀ ಗುರುಭ್ಯೋ ನಮಃ. ನವರಾತ್ರಿಗೆ ಎರಡನೆಯ ದಿನ ಆರಾಧನೆ ಮಾಡತಕ್ಕಂತಹ ದುರ್ಗಾ ಅಮ್ಮನವರ ರೂಪ ಅದು ಬ್ರಹ್ಮಚಾರಿಣಿ ಅಂತ ಕರೀತಾರೆ. ಆ ಬ್ರಹ್ಮಚಾರಿಣಿಯ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಅಂತಂತಾರೆ. ದಧಾನ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ಅಂತನ್ನುವಂತೆ ಕಮಲದಂತಹ ಕೈಗಳು, ಅಮ್ಮನವರ ಕೈಗಳಿದೆಯಲ್ಲ, ಕಮಲದಂತಹ ಕೈಗಳು. ಆ ಕಮಲದ ಕೈಗಳಲ್ಲಿ ಆಕೆ ಧಾರಣೆ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಅಕ್ಷಮಾಲ ಕಮಂಡಲು. ಆ ಜಪವನ್ನ ಮಾಡತಕ್ಕಂತಹ ಮಾಲೆ ಮತ್ತು ಕಮಂಡಲು ಇವುಗಳನ್ನು ಎರಡನ್ನೂ ಕೂಡ ಧಾರಣೆ ಮಾಡಿದ್ದಾಳೆ. ಈ ಅಕ್ಷಮಾಲೆಯನ್ನ ಧಾರಣೆ ಮಾಡಿದ್ದು ನಮಗೆ ಏನು ಸೂಚಿಸ್ತದೆ ಅಂತಂದ್ರೆ ತಪಸ್ಸನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ತಪ ಅಂದ್ರೆ ಆಲೋಚನೆ ಅಂತ. ಭಗವಂತನನ್ನ ಕುರಿತು ಆಲೋಚನೆ ಮಾಡತಕ್ಕಂಥದ್ದು, ದೇವಿಯನ್ನ ಕುರಿತು ಆಲೋಚನೆ ಮಾಡತಕ್ಕಂಥದ್ದು, ಇದನ್ನ ತಪಸ್ಸು ಅಂತ ಕರೀತಾರೆ. ಈ ತಪಸ್ಸು ಅಂತನ್ನುವುದು ನೋಡಿ, ಎಷ್ಟೋ ಜನ ನಾವು ನೋಡಿರಬಹುದು, ಹೀಗೆ ಮಾಲೆಯನ್ನು ಎಣಿಸ್ತಾ ಇರ್ತಾರೆ. ಅದು ನಾರಾಯಣ ಮಂತ್ರ ಆಗಿರಬಹುದು, ರಾಮ ಮಂತ್ರ ಆಗಿರಬಹುದು, ಶಿವ ಮಂತ್ರ ಆಗಿರಬಹುದು, ಹೀಗೆ ಓಂ ನಮಃ ಶಿವಾಯ ಅಂತ ಹೀಗೆ ಆ ಜಪಮಾಲೆಯನ್ನ ಎಣಿಸ್ತಾ ಇರ್ತಾರೆ. ಈ ಜಪಮಾಲೆಯನ್ನ ಎಣಿಸುವಾಗ ಈ ಜಪದ ಸಿದ್ಧಿ ನಮಗೆ ಆಗಬೇಕು. ಆ ಮಾಲೆಯಲ್ಲಿ ವಿಶೇಷವಾಗಿರತಕ್ಕಂತಹ ಶಕ್ತಿ ಸಿದ್ಧಿ ತುಂಬಬೇಕು ಅಂತಾದರೆ ಈ ಎರಡನೇ ದಿನ ಆರಾಧ್ಯಳಾಗಿರತಕ್ಕಂತಹ ಬ್ರಹ್ಮಚಾರಿಣಿ ಅಂತನ್ನುವ ರೂಪವನ್ನು ಚಿಂತಿಸಬೇಕು ಅಂತಂತಾರೆ. ಆದ್ದರಿಂದಲೇ ಅಕ್ಷಮಾಲ ಕಮಂಡಲು ಅಂತ ಈ ಪ್ರಕಾರ ಹೇಳಿದರು. ಮತ್ತೆ ಆಧ್ಯಾತ್ಮಿಕ ಶಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರವಹಿಸಬೇಕು ಅಂತಾದರೆ ಈ ಎರಡನೇ ದಿನದಲ್ಲಿ ಆರಾಧ್ಯಳಾಗಿರತಕ್ಕಂತಹ ಬ್ರಹ್ಮಚಾರಿಣಿಯ ರೂಪವನ್ನ ಚಿಂತಿಸ್ತಕ್ಕಂತಹವರಾಗಬೇಕಂತೆ. ಯಾಕಂದ್ರೆ ಕಮಂಡಲನ್ನ ಧಾರಣೆ ಮಾಡಿದ್ದಾಳೆ. ಇದು ಕಮಂಡಲು ಮತ್ತು ಅಕ್ಷಮಾಲೆ ಇವುಗಳು ಏನು ಸೂಚಿಸ್ತದೆ ಅಂತಂದ್ರೆ ಒಳ್ಳೆ ತಪಸ್ವಿಯನ್ನು ಸೂಚಿಸ್ತಕ್ಕಂಥದ್ದಾಗತ್ತೆ. ಒಬ್ಬ ತಪಸ್ವಿ ನಿಜವಾಗಲೂ ಧ್ಯಾನ ಮಾಡತಕ್ಕಂತಹ ರೂಪ ಅದು ಬ್ರಹ್ಮಚಾರಿಣಿ ಅನ್ನತಕ್ಕಂತಹ ರೂಪ. ಅದರಿಂದ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣಿ ಅನುತ್ತಮ ಅಂತೆಂಬುದಾಗಿ ಕರೀತಾರೆ. ಯಾಕೆ ಬ್ರಹ್ಮಚಾರಿಣಿ ಅಂತ ಯಾಕೆ ಗೊತ್ತೇನು? ಬ್ರಹ್ಮನಲ್ಲಿಗೆ ಚರಿಸುವವಳು, ಆದ್ದರಿಂದ ಬ್ರಹ್ಮಚಾರಿಣಿ ಅಂತ ಅರ್ಥ. ಆ ಪರಬ್ರಹ್ಮನಾಗಿರತಕ್ಕಂತಹ ಭಗವಂತನಲ್ಲಿ ಯಾವಾಗಲೂ ಚರಿಸುವವಳು, ಆದ್ದರಿಂದ ಅವಳನ್ನ ಬ್ರಹ್ಮಚಾರಿಣಿ ಅಂತ ಕರೀತಕ್ಕವರಾದರು ಅಂತ ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಯಾಕೆ ನಿಜವಾಗಲೂ ಕೂಡ ಬ್ರಹ್ಮಚರ್ಯೆಯಿಂದ ಕೂಡಿದವಳು, ಆದ್ದರಿಂದಲೂ ಕೂಡ ಬ್ರಹ್ಮಚಾರಿಣಿ ಅಂತ ಕರೀತಾರೆ. ನಮ್ಮಲ್ಲೂ ಕೂಡ ಬ್ರಹ್ಮಚರ್ಯೆ ಅತ್ಯಂತ ಅವಶ್ಯಕವಾದದ್ದು. ಬ್ರಹ್ಮಚರ್ಯೆ ಇಲ್ಲದೆ ಇದ್ದರೆ, ಈ ಇಂದ್ರಿಯಗಳ ನಿಗ್ರಹ ಇಲ್ಲದೆ ಇದ್ದರೆ ಯಾವುದನ್ನು ಕೂಡ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ತಪಸ್ಸು ಅದು ಸಾಧನೆ ಆಗಬೇಕು. ನಾವು ಮಾಡತಕ್ಕಂತಹ ಮಾತುಗಳು, ನಾವು ಆಡುವ ಮಾತು, ನಾವು ಮಾಡುವ ತಪಸ್ಸು ಅದೆಲ್ಲವೂ ಕೂಡ ಸಿದ್ಧವಾಗಬೇಕು ಅಂತಾದರೆ ನಾವೇನು ಮಾಡಬೇಕು? ಮೊದಲು ನಾವು ಅನುಸರಿಸಬೇಕಾದದ್ದು ಬ್ರಹ್ಮಚರ್ಯೆ ಅಂತಕ್ಕಂತಹ ಗುಣ. ಆ ಬ್ರಹ್ಮಚರ್ಯೆ ನಮ್ಮಲ್ಲಿ ಇಲ್ಲ ಅಂತಾದರೆ ಯಾವುದೂ ನಮಗೆ ಫಲಿಸುವುದಿಲ್ಲ. ಆ ಬ್ರಹ್ಮಚರ್ಯ ನಮಗೆ ಫಲಿಸಬೇಕು ಅಂತಾದರೆ ಬ್ರಹ್ಮಚಾರಿಣಿ ಅನ್ನತಕ್ಕಂತಹ ದುರ್ಗಾ ಅಮ್ಮನವರ ರೂಪವನ್ನ ಎರಡನೆಯ ದಿನ, ನವರಾತ್ರಿಗೆ ಎರಡನೆಯ ದಿನ ವಿಶೇಷವಾಗಿ ಆರಾಧನೆ ಮಾಡಬೇಕು. ನಾನು ಈ ಹಿಂದೆ ಹೇಳಿದಂತೆ ಆ ಎಲ್ಲ ನವದುರ್ಗೆಯರ ರೂಪ ಹೇಗಿದೆ ಅಂತಂದ್ರೆ ಅದು ಶ್ಯಾಮವರ್ಣ ಅಂತಕ್ಕಂಥದ್ದನ್ನ ಕರೆದಿದ್ದಾರೆ. ಒಂದೊಂದು ದಿನ ಒಂದೊಂದು ರೂಪಗಳಿದೆ ಅಂತನ್ನುವುದೇನಿದೆ ಅದು ಅರ್ವಾಚೀನ ಸಂಸ್ಕೃತಿ ಅಂತ ಅರ್ಥ. ಅಂದ್ರೆ ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಒಂದೊಂದು ದಿನ ಒಂದೊಂದು ಬಟ್ಟೆಯನ್ನು ಹಾಕಿಕೊಳ್ಳೋದು, ಒಂದೊಂದು ಬಣ್ಣದ ಒಂದು ಇದು ಅಂತ ಹಾಗಲ್ಲ. ಮತ್ತೀಗ ಪ್ರತಿಯೊಬ್ಬ ನವದುರ್ಗೆಯರ ರೂಪ ಅನ್ನತಕ್ಕಂಥದ್ದು ಅದು ಶ್ಯಾಮವರ್ಣದಿಂದ ಕೂಡಿದ್ದು ಅಂತನ್ನುವುದನ್ನ ಶಕ್ತಿ ನಿಧಿ ಎನ್ನುವ ಗ್ರಂಥದಲ್ಲಿ ತಿಳಿಸಿಕೊಡ್ತಕ್ಕಂತಹವರಾಗುತ್ತಾರೆ. ಅಂತಹ ಅಮ್ಮನವರು ಎಲ್ಲರಿಗೂ ಕೂಡ ಬ್ರಹ್ಮಚರ್ಯೆಯನ್ನು ಕೊಟ್ಟು ಕರುಣಿಸ್ತಕ್ಕಂತಹವಳಾಗಲಿ. ಆ ಬ್ರಹ್ಮಚರ್ಯೆಯಿಂದ ಎಲ್ಲರೂ ತೇಜಸ್ವಿಗಳಾಗ್ತಕ್ಕಂತಹವರಾಗುತ್ತಾರಾದ್ದರಿಂದ ತಪಸ್ಸಿದ್ಧಿ ಆಗತ್ತೆ. ಆದ್ದರಿಂದ ಅಂತಹ ತಾಯಿ ಎಲ್ಲರನ್ನೂ ಕರುಣಿಸಲಿ ಅಂತ ಕೇಳಿಕೊಳ್ಳುತ್ತಾ ನಮಸ್ಕಾರಗಳು.